ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರ ವಿರುದ್ಧ ಎಲ್ಲಿಯೂ ಭ್ರಷ್ಟಾಚಾರದ ಆರೋಪ ಮಾಡಿಲ್ಲ. ಆದರೆ ಅಕ್ರಮವಾಗಿ ಆಡಳಿತ ಮಂಡಳಿಯಲ್ಲಿ ಮುಂದುವರಿಯದಂತೆ ಆಗ್ರಹಿಸಿದ್ದೇವೆ ಎಂದು ಸಂಘದ ನಿರ್ದೇಶಕ ಕೃಷ್ಣ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಆಡಳಿತ ಮಂಡಳಿಯ ಅಧಿಕಾರಾವಧಿಯು ಮುಕ್ತಾಯಗೊಂಡಿದೆ. ಅನಗತ್ಯವಾಗಿ ಮುಂದುವರಿಯದೆ ಚುನಾವಣೆಗೆ ಆಗ್ರಹಿಸಿದ್ದೇವೆ. ಆದರೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ವಿನಾಕಾರಣ ನಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದರು. ಆಡಳಿತ ಮಂಡಳಿಯ ಶಶಿಧರ್ ಅವರು ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಎಂದು ಅನಗತ್ಯವಾಗಿ ಕುರುಬ ಸಮಾಜದ ದಿಕ್ಕು ತಪ್ಪಿಸುತ್ತಿದ್ದಾರೆ. ಆದರೆ ಸಾಮಾನ್ಯ ಸಭೆಯ ನಂತರ ಡಿಆರ್ ಅವರಿಗೆ ಭ್ರಷ್ಟಾಚಾರ ಸಂಬಂಧ ದೂರು ನೀಡಿಲ್ಲ. ಸುದ್ದಿಗೋಷ್ಠಿಯಲ್ಲಿಯೂ ಆಡಿಟ್ ವರದಿಯನ್ನೂ ಒಪ್ಪಿಕೊಂಡಿದ್ದೆವು. ಜನವರಿ 13ರಂದು ಸಹಕಾರ ಸಂಘಗಳ ಇಲಾಖೆಗೆ ಚುನಾವಣೆ ನಡೆಸುವಂತೆ ಮನವಿ ಮಾಡಿದ್ದೇವೆ ಎಂದು ಪತ್ರವ್ಯವಹಾರದ ದಾಖಲೆ ನೀಡಿ ಸ್ಪಷ್ಟಪಡಿಸಿದರು. ಸಮಾಜದ ಜನರ ಮುಗ್ಧತೆ ಬಳಸಿಕೊಂಡು ದಾರಿ ತಪ್ಪಿಸುವ ಕೆಲಸ ಆಡಳಿತ ಮಂಡಳಿ ಮಾಡುತ್ತಿದೆ. ಇದನ್ನು ಬಿಟ್ಟು ಸಹಕಾರ ನಿಯಮಗಳು ಹಾಗೂ ಸಂಘದ ಬೈಲಾದಂತೆ ಚುನಾವಣೆ ನಡೆಸಬೇಕು. ಇಲ್ಲವಾದಲ್ಲಿ ಕಾನೂನಾತ್ಮಕ ಕ್ರಮ ವಹಿಸಲಾಗುವುದು, ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸಂಘದ ಆವರಣದಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಸರ್ಕಾರದಿಂದ 2.25 ಕೋಟಿ ರು ಅನುಮೋದನೆ ದೊರೆತಿದೆ. ಮುಂಗಡವಾಗಿ 50 ಲಕ್ಷ ಬಿಡುಗಡೆ ಮಾಡಿದ್ದು, ಯಾವುದೇ ಸರಕಾರ ಸಾಮ್ಯದ ಸಂಸ್ಥೆಗಳಿಂದ ಕಾಮಗಾರಿ ನಡೆಸದೆ, ಟೆಂಡರ್ ಕರೆಯದೆ ವ್ಯಯ ಮಾಡಲಾಗಿದೆ. ದಾನಿಗಳಿಂದ ಬಂದ ದೇಣಿಗೆಯ ಮಾಹಿತಿಯನ್ನು ಸಂಘದ ಸದಸ್ಯರ ಗಮನಕ್ಕೆ ತರದೆ ಬಚ್ಚಿಡಲಾಗುತ್ತಿದೆ ಎಂದು ಆರೋಪಿಸಿದರು. ಮೊನ್ನೆ ಕಳೆದ 1ನೇ ತಾರೀಕು ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಕನಕ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮಾಜಿ ಕಾರ್ಯದರ್ಶಿಗಳಾದಂಥ ಒಬ್ಬರು ಶಶಿಧರ್ ಅಂತೇಳಿ ಅವರು ಮತ್ತು ಅವರ ತಂಡ ಕನಕ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಬಗ್ಗೆ ಮತ್ತು ನಮ್ಮ ಸಮಾಜದ ಬಂಧುಗಳ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳನ್ನ ಸಂಗ್ರಹಿಸ್ಕೊಂಡು ಒಂದು ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ಅದೊಂದು ನಮ್ಮ ಸಮುದಾಯಕ್ಕೆ ಒಂದು ಕಪ್ಪು ಚುಕ್ಕಿ ಇದ್ದಂತೆ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿರೋದು. ಆ ವಿಚಾರವಾಗಿ ಸ್ವಲ್ಪ ನಾವು ಒಂದು ಸಾಕ್ಷಿ ಸಮೇತ ಸ್ವಲ್ಪ ಕ್ಲಾರಿಫಿಕೇಷನ್ ಮಾಡಲಿಕ್ಕೋಸ್ಕರನೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಮೊದಲನೇದಾಗಿ ಶಶಿಧರನವರು ಹೇಳ್ತಾರೆ, ನಾನೊಬ್ಬ ನಿರ್ದೇಶನಕ್ಕೆ ಕಳೆದ 5 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದು. ನಮ್ಮದು ಈಗ ಅವಧಿ ಮಾರ್ಚ್ 6ನೇ ತಾರೀಕೆ ಕಂಪ್ಲೀಟ್ ಆಗಿದೆ 5 ವರ್ಷ. ಪಾಂಡವಪುರದ ಕೃಷ್ಣ ಅವ್ರದ್ದು ಏನು ಕೊಡುಗೆ ಇದೆ ಪಾಂಡವಪುರಕ್ಕೆ, ಇಲ್ಲಿ ಬಂದು ಇಲ್ಲಿ ಹೋರಾಟನ ಮಾಡ್ತಾರೆ ಅಥವಾ ಪ್ರತಿಭಟನೆನ ನಡೆಸ್ತಾರೆ, ಈ ಸದಸ್ಯರುಗಳ ಜೊತೆ ಸೇರ್ಕೊಂಡು ಅನ್ನುವಂಥದ್ದನ್ನು ನೇರ ಆರೋಪವನ್ನು ಮಾಡ್ತಾರೆ. ನಾವು ಅದಕ್ಕೆ ನೇರವಾಗಿ ಪ್ರಶ್ನೆನ ಕೇಳಿದ್ರೆ, ಶಶಿಧರ್ ಅವರೇ, ನಮ್ಮನ್ನು ಒಂದು ಬೆರಳು ಮಾಡಿ ನೀವು ತೋರಿಸ್ತಾ ಇದ್ದೀರಲ್ಲ, ನೀವೇನು ನಿಮ್ಮ ಕೊಡುಗೆ ಏನು ಅಂತೇಳಿ, ಈ 4 ಬೆರಳು ನಿಮ್ಮನ್ನೇ ತೋರಿಸ್ತಾ ಇದೆ. ನಿಮ್ಮ ಕೊಡುಗೆ ಏನು? ನೀವು ಕಳೆದ 9 ವರ್ಷದಿಂದ ಕಳೆದ ಬಾರಿ ಇಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘ ನಿರ್ದೇಶಕರಾಗಿದ್ದಿರಿ. ಈ ಬಾರಿ 5 ವರ್ಷದಿಂದ ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡಿದಿರಿ. ನೀವು ಕೇರ್ಪೇಟೆ ತಾಲೂಕರಿದ್ದೀರಿ. ಕೇರ್ಪೇಟೆ ತಾಲೂಕಿಗೆ ನಿಮ್ಮ ಕೊಡುಗೆ ಏನು? ಮೊದಲು ಅದನ್ನು ವಿಷಯ ತಿಳಿಸಿ, ನಂತರ ಬೇರೆಯವ್ರ ಬಗ್ಗೆ ನೀವು ದಯವಿಟ್ಟು ಮಾತಾಡಿ. ನಿಮ್ಮ ಕೊಡುಗೆ ಏನು ಅಂದರೆ KRಪೇಟೆನಲ್ಲಿ 3 ತಾಲೂಕು ಕುರುಬರ ಸಂಘ ಇದೆ. ಈ ಶಶಿಧರು ಮತ್ತು ಈ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ML ಸುರೇಶ್ ಅವರು, ಇವ್ರ ಕೊಡುಗೆ ಏನಪ್ಪ ಅಂದರೆ ಕೇರ್ಪೇಟೆ ತಾಲೂಕಿನಲ್ಲಿ 3 ಸಂಘ ಮಾಡಿರೋದೇ ಇವರ ದೊಡ್ಡ ಕೊಡುಗೆ ಅವ್ರದ್ದು. ಅದಕ್ಕಿಂತ ಹೆಚ್ಚಾಗಿ ಮಾನ್ಯ ಕಾರ್ಯದರ್ಶಿಗಳು ಈಗ 5 ವರ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿ ಮುಂದುವರಿತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕೋಆಪರೇಟಿವಲ್ಲಿ ಅಥವಾ ಸಹಕಾರ ಸಂಘದಲ್ಲಿ ಒಂದು ಚೆಕ್ ಅಥಾರಿಟಿಗೆ ಸೈನ್ನ ಮಾಡ್ತಾರೆ ಒಂದು ಹಣಕಾಸಿನ ವ್ಯವಹಾರದಲ್ಲಿ. ಅದು ನಮ್ಮ ಬೈಲದಲ್ಲಿ ಹಿಂದೆ ಎಲ್ಲ ಖಜಾಂಚಿ, ಸೆಕ್ರೆಟರಿ, ಅಧ್ಯಕ್ಷರು ಎಲ್ಲ ಮಾಡ್ಕೊಂಡು ಬಂದಿದ್ದರು. ಈ ಅವಧಿನಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನ ಕೈ ಬಿಟ್ಟಿದ್ರು ಆ ಚೆಕ್ಗೆ ಸೈನ್ ಮಾಡುವಂಥ ವಿಚಾರದಲ್ಲಿ. ನಾವು ಬೇಕಾದಷ್ಟು ಸಾಮಾನ್ಯ ಸಭೆಯಲ್ಲಿ ಆ ಚರ್ಚೆಯನ್ನು ಮಾಡಿದ್ವಿ. ಒಬ್ಬ ಪ್ರಧಾನ ಕಾರ್ಯದರ್ಶಿ ಆ ಹುದ್ದೆಗೆ ಅದೊಂದು ಗೌರವಕ್ಕೆ ಧಕ್ಕೆ ಬರದಂತೆ ಆ ಚೆಕ್ಕಿಗೆ ಸೈನ್ ಮಾಡುವಂಥ ಅಥಾರಿಟಿನ ಕೊಡಿ ಅಂತೇಳಿ. ಇದೇ ಅಧ್ಯಕ್ಷರು ಮತ್ತು ಖಜಾಂಚಿ ಇಬ್ಬರಿಗೆ ಇರಲಿ, ಯಾವುದೇ ಕಾರಣಕ್ಕೂ ಪ್ರಧಾನ ಕಾರ್ಯದರ್ಶಿಗೆ ಕೊಡಲ್ಲ ಅಂತ ಹೇಳ್ಕೊಂಡು ಬಂದಂಥ ಸಂದರ್ಭ. ಈ ಕಳೆದ 6 ತಿಂಗಳ ಹಿಂದೆ ಸಾಮಾನ್ಯ ಸಭೆಯಲ್ಲಿ ನಾನೇ ವೈಯಕ್ತಿಕವಾಗಿ ಲೆಟರ್ ಕೊಟ್ಟು ಆ ಸಾಮಾನ್ಯ ಸಭೆಯಲ್ಲಿ ರೆಜುಲೇಷನ್ ಪಾಸ್ ಮಾಡಿಸಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಚೆಕ್ ಅಥಾರಿಟಿಗೆ ಸೈನ್ ಕೊಡಿಸಿದ್ವಿ. ಅದೇನು ಶಶಿಧರ್ಗೆ ಅನ್ನುವಂಥದ್ದಲ್ಲ, ಆ ಹುದ್ದೆಗೆ ಒಂದು ಗೌರವ ಕೊಡಲಿಕ್ಕೆ. ಆದರೆ ಇದೇ ಅಧ್ಯಕ್ಷರ ಟೀಮು ಒಬ್ಬರು ಪ್ರಧಾನ ಕಾರ್ಯದರ್ಶಿಗಳಿಗೆ
ನಮ್ಮ ಕನಕ ಭವನದಲ್ಲಿ ಏನು ವಿದ್ಯಾರ್ಥಿ ನಿಲಯ ಕಟ್ಟಡ ಕಾಮಗಾರಿ ನಡೀತಿದೆ, ಸರ್ಕಾರದ ವತಿಯಿಂದ 50 ಲಕ್ಷ ಹಿಂದುಳಿದ ವರ್ಗ ಇಲಾಖೆಗೆ ಬಿಡುಗಡೆ ಆಗುತ್ತೆ. ಅದನ್ನು ನಮ್ಮ ಸಂಘದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ 50 ಲಕ್ಷ ಅಮೌಂಟು ಕಂಪ್ಲೀಟು ಖಾಲಿ ಆಗೋವರೆಗೂ ಕೂಡ ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ಚೆಕ್ಗೆ ಸೈನ್ಗೆ ಅಥಾರಿಟಿ ಕೊಡಲ್ಲ. ಇದು ಇವರ ಸಾಧನೆ. ಅದೇ ಕಾರ್ಯದರ್ಶಿಗಳು ನಮ್ಮ ಬಗ್ಗೆ ಬೆರಳು ಮಾಡಿ ತೋರಿಸುವಂಥದ್ದು ಏನಪ್ಪ ಅಂದರೆ, ಒಬ್ಬ ಕಾರ್ಯದರ್ಶಿಯಾಗಿ ಒಂದು ಚೆಕ್ಗೆ ಸೈನ್ ಮಾಡೋಕ್ಕೆ ಅವಕಾಶನ ತಗೊಳ್ದಾಗುವಂಥ ಅಯೋಗ್ಯ ಮತ್ತು ಅಷ್ಟೊಂದು ಅಸಹಾಯಕತೆಯಲ್ಲಿರುವಂಥ ಒಬ್ಬ ಪ್ರಧಾನ ಕಾರ್ಯದರ್ಶಿ. ಈತನ ಕೆಲಸ ನಾವು ನೋಡ್ಕೊಂಡು ಬಂದಿದ್ದೀವಿ, ಬೇಕಾದ ಸಾರಿ ಖಂಡಿಸ್ಕೊಂಡು ಬಂದಿದ್ದೀವಿ. ಒಂದು ಮೀಟಿಂಗ್ ನೋಟಿಸ್ಗೆ ಕೊಡಬೇಕಾದ್ರೆ ಪ್ರಧಾನ ಕಾರ್ಯದರ್ಶಿದೇ ಸಹಿ ಇರ್ತದೆ. ಈತ ಯಾವುದೋ ಒಂದು ಉದ್ಯೋಗಕ್ಕೋ ಮಾಡ್ಕೊಂಡು ಹೋಗ್ಲಿಕ್ಕೋ ಒಂದು 10 ರಿಂದ 15, 20 ನಮ್ಮದು ಲೆಟ್ರೇಡ್ಗೆ ಸೈನ್ ಮಾಡಿ ಸಂಘದ ಕಚೇರಿಲಿ ಇಟ್ಬಿಟ್ಟು ಅಧ್ಯಕ್ಷರು ಯಾವತ್ತಿಗೆ ಬೇಕೋ ಆವತ್ತು ಅವರು ಮೀಟಿಂಗ್ ಕರೆಯುವಂಥದ್ದು, ಅವರು ಪ್ರೋಸೆಸ್ ಮಾಡುವಂಥದ್ದು. ಇದು ಪ್ರಧಾನ ಕಾರ್ಯದರ್ಶಿಗಳ ನಡೆ ಅಥವಾ ಅವರ ಒಂದು ಕರ್ತವ್ಯ. ಇದೊಂದು ಬೇಜವಾಬ್ದಾರಿತನವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಬಗ್ಗೆ ಆರೋಪವನ್ನು ಮಾಡಿರೋದಕ್ಕೆ. ಜೊತೆಗೆ ಅವ್ರಿಗೆ ವೈಯಕ್ತಿಕವಾಗಿ ಹೇಳ್ತೀನಿ, ನಮ್ಮ ಬಗ್ಗೆ ಏನು ಕೊಡುಗೆ, ಇವ್ರ ತಂದೆ ಅಧ್ಯಕ್ಷರಾಗಿದ್ದರು, ಇವ್ರ ತಾಯಿ ಪುರಸಭೆ ಅಧ್ಯಕ್ಷರಾಗಿದ್ದರು, ಇವರು ಕೂಡ ಪುರಸಭೆ ಮೆಂಬರು ಅಂತೆಲ್ಲನೂ ವಿಚಾರವನ್ನು ಮಾಡ್ತಾರೆ. ಏನು ಪಾಂಡವಪುರ ಕೊಡುಗೆ ಅಂತೇಳಿ 2017ನೇ ಇಸ್ವಿ ನಾನು ಒಂದು ಬೇರೆ ಪಕ್ಷದಲ್ಲಿದ್ದೀನಿ. ಆದರೂ ಕೂಡ ನಮ್ಮ ಸಮಾಜದ ಸರ್ವೋಚ್ಚ ನಾಯಕ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿರ್ತಾರೆ 2017ರಲ್ಲಿ. ಅವ್ರ ಮಗನ್ನ ಪಾಂಡವಪುರಕ್ಕೆ ಕರೆಸಿ ನಮ್ಮ ಸಮಾಜದ ಒಂದೇ ವೇದಿಕೆ ಮೇಲೆ 4 ಕಾರ್ಯಕ್ರಮವನ್ನು ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತೀನಿ. ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಇಟ್ಕೊಂಡಿರ್ತೀವಿ. ನಮ್ಮ ಸಮಾಜದ ಚುನಾವಣಾಯುತ ಬಂಧುಗಳಿಗೆಲ್ಲರಿಗೂ ಸನ್ಮಾನ ಇಟ್ಕೊತೀವಿ. ಕನಕ ಜಯಂತಿ ಮಾಡ್ತೀವಿ. ಒಂದು ಕನಕ ಯುವ ಬಳಗನ ಸಂಘವನ್ನು ಸ್ಥಾಪನೆಯನ್ನು ಮಾಡ್ತೀವಿ. ಇದನ್ನು ವೈಯಕ್ತಿಕವಾಗಿ ನಾವು ಒಬ್ಬ ಸರ್ವೋಚ್ಚ ನಾಯಕನ ನಾವು ಕರೆದು ನಮ್ಮ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನೇ ಕರೆದು ಒಂದು ಕಾರ್ಯಕ್ರಮವನ್ನು ಅದನ್ನು ನಾವು ಕೈಗೊಳ್ತೀವಿ. ಆದರೆ ಈ ಪ್ರಧಾನ ಕಾರ್ಯದರ್ಶಿ ವೈಯಕ್ತಿಕವಾಗಿ ಅಥವಾ ಇನ್ಯಾವ ರೂಪದಲ್ಲಾದರೂ ಏನು ಕೊಡುಗೆನ ನೀಡಿದ್ದಾರೆ ಅನ್ನುವಂಥದ್ದನ್ನು ನೇರವಾಗಿ ಅವರು ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಮತ್ತು ಅದ್ರ ಜೊತೆಗೆ ಕೆಲವೊಂದು ಹಲವಾರು ಆರೋಪಗಳನ್ನ ಮಾಡಿದ್ದಾರೆ. ಯಾವ ರೀತಿ ನಮ್ಮ ಜಿಲ್ಲೆಯ ಸಮಾಜದ ನಮ್ಮ ಕುರುಬ ಜನಾಂಗದ ದಿಕ್ಕನ್ನು ಮತ್ತು ದಾರಿನ ತಪ್ಪಿಸ್ತಾ ಇದ್ದಾರೆ ಅಂತ ಅಂದರೆ, ಮಾತೆತ್ತು ನಮ್ಮ ಬಗ್ಗೆ ಭ್ರಷ್ಟಾಚಾರ ಹೇಳ್ತಾ ಇದ್ದಾರೆ, ನಮ್ಮ ಬಗ್ಗೆ ಆರೋಪಗಳನ್ನ ಮಾಡ್ತಾಯಿದ್ದಾರೆ, ನಮ್ಮ ಬಗ್ಗೆ ಅಕ್ರಮವಾಗಿ ಏನೋ ದುಡ್ಡು ಸಂಪಾದನೆ ಮಾಡಿಬಿಡ್ತವ್ರೆ ಅಥವಾ ಅಲ್ಲೇನೋ ಬೇರೆ ಥರದಲ್ಲಿ ನಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಮಾಡ್ತಿರಲ್ಲ. ದಾಖಲಾತಿ ಸಮೇತ ನಾವು ಒಂದು ಜನರಲ್ ಬಾಡಿ 28ನೇ ತಾರೀಕು 12ನೇ ತಿಂಗಳು 2025ರಲ್ಲಿ ಜನರಲ್ ಬಾಡಿ ನಡೆಯುತ್ತೆ. ನಾನು DR-ಗೆ 16/2/2025ರಲ್ಲಿ ಲಿಖಿತವಾಗಿ ಕೊಡ್ತೀವಿ. ಇದರಲ್ಲಿ ಎಲ್ಲೂ ಕೂಡ ನಾವು ಭ್ರಷ್ಟಾಚಾರದ ಬಗ್ಗೆ DR-ಗೆ ಕಂಪ್ಲೇಂಟ್ ಮಾಡಲ್ಲ. ನಾವೆಲ್ಲ ಸದಸ್ಯರುಗಳು ಸೇರಿ ಮತ್ತು ನಾವೊಂದು 4-5 ಜನ ನಿರ್ದೇಶಕರು ಸೇರಿ ಕೊಡ್ತೀವಿ. ಜನರಲ್ ಬಾಡಿ ನಡೆಯೋಕ್ಕೂ ಮುಂಚೆ ಜನರಲ್ ಬಾಡಿನಲ್ಲೂ ಕೂಡ ಭ್ರಷ್ಟಾಚಾರದ ವಿಚಾರವಾಗಿ ಹೇಳಲ್ಲ. ಕಳೆದಿದೆ 1ನೇ ತಾರೀಕು ಜನವರಿ 26ನೇ ಇಸ್ವಿನಲ್ಲಿ ಇಲ್ಲೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಇದೆ ಕೆಳಗಡೆ ಹಾಲ್ನಲ್ಲಿ. ಅದಕ್ಕೆ ತಮ್ಮ ಪ್ರಶ್ನೆ ಕೇಳ್ತೀರಿ, ಈ ಆಡಿಟ್ ವರದಿದ್ದು ಬಗ್ಗೆ ನಿಮ್ಮದೇನು ಅಂತ. ಅದನ್ನು ಅವತ್ತು ಕೂಡ ನಾನು ಹೇಳಿದ್ದೀನಿ, ಈ ಆಡಿಟ್ ಬಗ್ಗೆ ನಾವು ಒಪ್ಕೋತೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ದಾಖಲಾತಿ ಸಮೇತ ನಾವು ಅದನ್ನು ಪ್ರಸ್ತಾಪ ಮಾಡ್ತೀವಿ ಕೂಡ ಅಂತಲೂ ಹೇಳಿದ್ದೀವಿ. ಅಲ್ಲಿಗೆ ಭ್ರಷ್ಟಾಚಾರದ ಬಗ್ಗೆ ನಾವೆಲ್ಲೂ ಕೂಡ ಅವತ್ತು ಕೂಡ ಮಾತಾಡಲ್ಲ, ಯಾವುದು ಜನರಲ್ ಬಾಡಿಗೂ ಮುಂಚೆ. ಜನರಲ್ ಬಾಡಿ ಆದಮೇಲೆ 13ನೇ ತಾರೀಕು 1ನೇ ತಿಂಗಳು 2026ರಲ್ಲೂ ಕೂಡ ಸಹಕಾರ ಸಂಘ ಇಲಾಖೆ ಕೊಡ್ತೀವಿ. ನಮ್ಮದು ಸಂಘದ್ದು ಬೈಲ ಪ್ರಕಾರ 5 ವರ್ಷ ಕಂಪ್ಲೀಟ್ ಆಗಿದೆ. ದಯಮಾಡಿ 5 ವರ್ಷಕ್ಕೆ ಬೈಲ ಪ್ರಕಾರ ಚುನಾವಣೆ ನಡೆಸಿ. ನೀವು ಅಕ್ರಮವಾಗಿ ಇದನ್ನು ಮುಂದುವರಿಬೇಡಿ, ಅಥವಾ ಈ ಹಿಂಬಾಗಿಲಿಂದ ಬಂದು ರಾಜಕಾರಣ ಮಾಡ್ಕೊಂಡು ಅಧ್ಯಕ್ಷರಾಗಿ ಮುಂದುವರಿಬೇಡಿ ಅಂತೇಳಿ ಆಮೇಲೂ ಕೂಡ ಅರ್ಜಿ ಕೊಡ್ತೀವಿ. ನಂತರ 7ನೇ ತಾರೀಕು 3ನೇ ತಿಂಗಳಲ್ಲೂ ಕೂಡ ನಾವು DR-ಗೆ ಅರ್ಜಿ ಕೊಡ್ತೀವಿ. ಅಲ್ಲೂ ಕೂಡ ನಾವು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರದ ಬಗ್ಗೆ ವಿಚಾರವಾಗಿ ನಾವು ಕೊಡಲ್ಲ. ಆದರೆ ಇವ್ರು ಏನು ಪ್ರಸ್ತಾಪ ಮಾಡ್ತಾರೆ ಮಾತೆತ್ತು ಅಂದರೆ, ನಮ್ಮ ಬಗ್ಗೆ ಅಧ್ಯಕ್ಷರ ಬಗ್ಗೆ ಭ್ರಷ್ಟಾಚಾರ ಮಾಡಿಬಿಡ್ತಾ ಇದ್ದಾರೆ, ನಾವು ಇಲ್ಲೇನೋ ಮಾಡ್ಕೊಬಿಡ್ತೀವಿ, ನಾವು ಆಗ ಮಾಡಿಬಿಡ್ತೀವಿ. ನಮ್ಮ ಸಮಾಜದವರು ನಿಮಗೂ ಗೊತ್ತಿದೆ, ನಾವೆಲ್ಲ ಹಿಂದುಳಿದವರು. ಅದರಲ್ಲೂ ಕೆಲವು ತುಂಬ ಜನ ವಿದ್ಯಾವಂತರು ಸ್ವಲ್ಪ ಕಡಿಮೆ ನಮ್ಮ ಸಮಾಜದಲ್ಲಿ ಮುಗ್ಧರು. ಅವರ ಮುಗ್ಧತೆಯನ್ನು ನೀವು ದುರುಪಯೋಗ ಪಡಿಸ್ಕೊಂಡು ದಿಕ್ಕನ್ನು ದಾರಿ ಬದಲಾಯಿಸ್ಬೇಡಿ. ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಕುರುಬರ ಸಂಘದ ಏನು ಆಡಳಿತ ಮಂಡಳಿ ಇದೆ, ಇದನ್ನ ಇಲ್ಲಿಗೆ ಕೊನೆಗೊಳಿಸಿ
ಬೈಲಾ ಪ್ರಕಾರ ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ 5 ವರ್ಷ ಚುನಾವಣೆಗೆ ನಡೆಸಿ ಅದಕ್ಕೇನಾರು ಅವಕಾಶವನ್ನು ನೀವು ಮಾಡಲಿಲ್ಲ ಅಂತಂದರೆ ಮುಂದೊಂದು ದಿನದಲ್ಲಿ ಕಾನೂನಾತ್ಮಕವಾಗಿ ನಾವೇನು ಕ್ರಮ ತಗೋಬೇಕೋ ಉಗ್ರವಾದ ಒಂದು ಪ್ರತಿಭಟನೆಯನ್ನು ನಾವು ನಡೆಸ್ತೀವಿ ಅಂತ ಹೇಳ್ತಾ, ಮತ್ತು ಕೆಲವರು 4 ಮಾತಲ್ಲಿ ಅವರು ಕೂಡ ಆಪಾದನೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗೋಷ್ಠಿಯಲ್ಲಿ ಚಂದಳ್ಳಿ ಶ್ರೀಧರ್, ದೊಡ್ಡಯ್ಯ, ಶಂಕರ್, ಬೀರೇಶ್, ರಮೇಶ್, ಸ್ವಾಮಿ, ಕುಮಾರ್, ಗೋಪಾಲ್, ಶಿವರಾಮ್ ಶೈಲೇಂದ್ರ, ಪ್ರಸಾದ್ ಇತರರಿದ್ದರು. ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳು ಹಾಗೂ ಸ್ತ್ರೀಶಕ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಏಪ್ರಿಲ್ 10ರಂದು ಬೆಳಗ್ಗೆ 10 ಗಂಟೆಗೆ ಕೆರಗೋಡು ಗ್ರಾಮದ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ಜಿಲ್ಲಾಧ್ಯಕ್ಷೆ ಎಚ್ಬಿ ಶುಭದಾಯಿನಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಗ್ರಾಮೀಣ ಮಹಿಳೆಯರಿಗೂ ಕ್ರೀಡಾಕೂಟಗಳಲ್ಲಿ ಅವಕಾಶ ಕಲ್ಪಿಸಲು ಈ ಸ್ಪರ್ಧೆ ನಡೆಸಲಾಗುತ್ತಿದೆ ಎಂದರು. ಶಾಸಕ ಪಿ. ರವಿಕುಮಾರ್ ಗೌಡ ಅವರು ಕ್ರೀಡಾ ಸ್ಪರ್ಧೆಗೆ ಚಾಲನೆ ನೀಡುವರು. ಇಲ್ಲಿ ಮಹಿಳೆಯರಿಗಾಗಿ ರಂಗೋಲಿ, ಹಗ್ಗ ಜಗ್ಗಾಟ, ಬಿಂದಿಗೆ ಓಟ, ಮ್ಯೂಸಿಕಲ್ ಚೇರ್, ಇಂಧನರಹಿತ ಅಡುಗೆ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಕೆರಗೋಡು, ಮಾರಗೌಡನಹಳ್ಳಿ, ಹೊಡಘಟ್ಟ, ಹುಲಿವಾನ ಗ್ರಾಮ ಪಂಚಾಯತ್ಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತವಾಗಿದೆ. 1500 ಮಂದಿ ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂಜೆ 3 ಗಂಟೆಗೆ ಸ್ಪರ್ಧೆಯ ಸಮಾರೋಪ ಸಮಾರಂಭ ನಡೆಯಲಿದೆ. ಶಾಸಕ ಪಿ. ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು. ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಎಚ್ಬಿ ಶುಭದಾಯಿನಿ ಪ್ರಾಸ್ತಾವಿಕವಾಗಿ ನುಡಿವರು. ಎಸ್ಪಿ ಡಾ ವಿಜೆ ಶೋಭಾರಾಣಿ, ಜಿಪಂ ಸಿಇಒ ಕೆಆರ್ ನಂದಿನಿ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಉಪಸ್ಥಿತರಿರುವರು ಎಂದು ವಿವರಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ ಶ್ರೀಮತಿ ಶುಭದಾಯಿನಿ, ಮಹಿಳಾ ಮುಖಂಡರಾದ ಹಾಗೂ ಮಂಡ್ಯ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಶಾರದಕ್ನವರಿದ್ದಾರೆ, ಹಾಗೂ ನಮ್ಮವರಿದ್ದಾರೆ, ನಮ್ಮ ಪದಾಧಿಕಾರಿಗಳಾದ ಅನುರಾಧ ಅವರಿದ್ದಾರೆ, ಶಕುಂತಲಾ ಅವರಿದ್ದಾರೆ, ರಾಧಾ ಚಿಕ್ಲಿ. ಇದೇ ತಿಂಗಳು ಶುಕ್ರವಾರ 10ನೇ ತಾರೀಕು ಕೆರಗೋಡಿನ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಹಮ್ಮಿಕೊಂಡಿದ್ದೇವೆ. ಸ್ತ್ರೀ ಶಕ್ತಿ ಸಂಭ್ರಮ ಎಂಬ ಹೆಸರಿನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇಲ್ಲಿ ಗ್ರಾಮಾಂತರ ಭಾಗದಲ್ಲಿ ನಾವು ಹೆಣ್ಣು ಮಕ್ಕಳುಗಳಿಗೆ ಅತಿ ಹೆಚ್ಚು ರೀತಿಯಲ್ಲಿ ಕ್ರೀಡಾ ಆಸಕ್ತಿಯನ್ನು ಮೂಡಿಸೋ ಉದ್ದೇಶದಿಂದ ಹಾಗೂ ಗ್ರಾಮಾಂತರ ಭಾಗದ ಹೆಣ್ಣು ಮಕ್ಕಳ ಪ್ರತಿಭೆಗಳನ್ನು ಹೊರತರೋ ಉದ್ದೇಶದಿಂದ ನಾವು ಈ ಕ್ರೀಡೆಗಳನ್ನೆಲ್ಲನೂ ಕೂಡ ಆಯೋಜನೆಯನ್ನು ನಾವು ಗ್ರಾಮಾಂತರ ಭಾಗಗಳಲ್ಲಿ ಮಾಡಿದ್ದೀವಿ. ಯಾಕಂದರೆ ನಗರದಲ್ಲಿರೋವಂಥ ಹೆಣ್ಮಕ್ಳುಗಳಿಗೆ ಸಭೆ ಸಮಾರಂಭಗಳು ಸಿಗ್ತಾನೆ ಇರ್ತದೆ, ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಬಟ್ ನಮ್ಮ ಗ್ರಾಮಾಂತರದ ಹೆಣ್ಣು ಮಕ್ಕಳಿಗೆ ಅವುಗಳು ಸಿಗದೇ ಇರೋ ಉದ್ದೇಶಕ್ಕೆ ನಾವು ಅವ್ರಿಗಳಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಸತಿ ನಾವು ಅಲ್ಲಿ ಗ್ರಾಮಾಂತರ ಭಾಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಪಿ. ರವಿಕುಮಾರ್ ಗೌಡರವರ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ, ಹಾಗೂ ನಮ್ಮ ಡಾಕ್ಟರ್ ವಿಜೆ ಶೋಭಾರಾಣಿರವರು IPS ಅವರು ಕೂಡ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ, ಹಾಗೂ ನಂದಿನಿರವರು CEO ನಂದಿನಿರವರು ಕೂಡ ಬರ್ತಾ ಇದ್ದಾರೆ. ನಂತರ ನಮ್ಮ ವಿಜಯಲಕ್ಷ್ಮಿ ರಘುನಂದನ್ ಅವರು ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದವರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಕೆರಗೋಡು ನಂದಿನಿರವರು ಕೂಡ ಬರ್ತಾ ಇದ್ದಾರೆ. ನಂತರ ನಮ್ಮ ವಿಜಯಲಕ್ಷ್ಮಿ ಉಪಾಧ್ಯಕ್ಷರು ನಿಗಮದವರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾರ್ಗೋಡ್ನಹಳ್ಳಿ ಒಡೆ ಮತ್ತು ಮುಖಂಡರು ಕೂಡ ಎಲ್ಲರೂ ಕೂಡ ಇದರಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಸೊ ಆದ್ದರಿಂದ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲಬೇಕು ಅಂತ ನಾವು ಈ ಮೂಲಕಗಳು ಕೇಳ್ಕೊತಾ ಇದ್ದೀವಿ. ಸರ್, 5 ರೀತಿಯ ಆಟೋಟ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದೀವಿ. ರಂಗೋಲಿ ಸ್ಪರ್ಧೆ, ಹಗ್ಗ ಜಗ್ಗಾಟ, ಬಿಂದಿಗೆ ಎತ್ಕೊಂಡು ಓಡೋ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಇರುತ್ತೆ, ಮಾಡುವಂಥ ಸ್ಪರ್ಧೆ, 5 ರೀತಿಯ. ಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ಶಾರದಮ್ಮ, ಸುಜಾತಾಮಣಿ, ಅನುರಾಧ, ಶಕುಂತಲಾ, ರಾಧಾ ಚಿಕ್ಕಲಿಂಗಯ್ಯ, ಜ್ಯೋತಿ, ಅನ್ಸಿಯಾ ಭಾನು ಇದ್ದರು. ಆರ್ಎಸ್ಎಸ್ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದಾರೆನ್ನಲಾದ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿದ ಕಾರ್ಯಕರ್ತರು ಖರ್ಗೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದೂರು ಸಲ್ಲಿಸಿದರು.
ಇತ್ತೀಚೆಗೆ ಅಸ್ಸಾಂನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿ ವಿಷಪೂರಿತ ಹಾವಿನಂತೆ, ನೀವು ಅದನ್ನು ಕೊಲ್ಲದಿದ್ದರೆ ನೀವು ಬದುಕುಳಿಯುವುದಿಲ್ಲ ಎಂಬ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಈ ಹೇಳಿಕೆಯು ಸಮಾಜದಲ್ಲಿ ಶಾಂತಿ ಕದಡುವಂತಿದ್ದು, ನಿರ್ದಿಷ್ಟ ಸಮುದಾಯವನ್ನು ಪ್ರಚೋದಿಸುವ ಹುನ್ನಾರವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದ ಎಸ್ಪಿ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ನಾಯಕನ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ದ್ವೇಷ ಭಾಷಣದ ಅಡಿಯಲ್ಲಿ ಕಾಂಗ್ರೆಸ್ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಪೊಲೀಸರು ಖರ್ಗೆ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಎಐಸಿಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಕ್ಷರಶಃ ಆಂಟಿ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಾಗಿ ಇವತ್ತು ಪರಿವರ್ತನೆ ಆಗಿಬಿಟ್ಟಿದೆ. ಅದರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಕರು, ವಯೋವೃದ್ಧರು, ರಾಜಕೀಯದಲ್ಲಿ ಅಪಾರ ಅನುಭವವನ್ನು ಪಡೆದಂಥ ಒಬ್ಬ ದಲಿತ ನಾಯಕರು. ಅವ್ರ ಬಾಯಲ್ಲಿ ಒಂದು ಭಗವಾನ್ ಬುದ್ಧನ ಅನುಯಾಯಿಗಳು ಅಂತ ಏನು ತಮ್ಮನ್ನು ತಾವು ಜಗತ್ತನ್ನು ಪ್ರೀತಿಸಬೇಕು ಅಂತೇಳಿ ಭಗವಾನ್ ಬುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದನ್ನು ವಿರೋಧ ಮಾಡಿ RSS ಮತ್ತು BJPಯವರು ವಿಷಸರ್ಪಗಳಿದ್ದ ಹಾಗೆ ಮುಸಲ್ಮಾನರು ನಮಾಜ್ ಮಾಡ್ತಿರ್ಬೇಕಾದ್ರೆ ಒಂದು ವಿಷಸರ್ಪ ಬಂದರೆ ನಮಾಜನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಆ ವಿಷಸರ್ಪವನ್ನು ಕೊಲ್ಲಬೇಕು. ಅದೇ ರೀತಿ RSS ಮತ್ತು BJPಯವರು ವಿಷಸರ್ಪ ಇದ್ದ ಹಾಗೆ ಅವ್ರನ್ನ ಕೊಲ್ದೇನೆ ಇದ್ರೆ ನಿಮ್ಗೆ ಉಳುಗಾಲ ಇಲ್ಲ ಅಂಥೇಳಿ ಒಂದು ಕೋಮನ್ನು ಇನ್ನೊಂದು ಕೋಮಿಗೆ ಎತ್ಕಟ್ಟುವಂತಹ ಒಂದು ದೇಶ ಭಾಷಣವನ್ನು ಸನ್ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಮತ್ತು BK ಹರಿಪ್ರಸಾದ್ ಅವರು ಕೂಡ ಒಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾ, ಯಾಕೆಂತಂದರೆ ಕಾಂಗ್ರೆಸ್ ಇವತ್ತು ತೀವ್ರತರವಾಗಿ ಹತಾಶರಾಗಿದ್ದಾರೆ. ದೇಶದಲ್ಲಿ ಅವರಿಗೆ ಉಳುಗಾಲ ಇಲ್ಲ, ಎಲ್ಲೂ ಕೂಡ ಒಂದು ಮರ್ಯಾದೆ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ RSS ಮತ್ತು BJPನ ಬೈದರೆ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅನ್ನೋ ಒಂದು ಭ್ರಮೆಯಿಂದ ಈ ರೀತಿ ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಭಾರತೀಯರು ಅಮೇರಿಕಾದ ಗುಲಾಮರು ಅಂತೇಳಿ ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ. ಸ್ವಾಮಿ ಹರಿಪ್ರಸಾದ್ ಅವರೇ, ನಿಮಗೆ ಒಂದು ಚುನಾವಣೆಯಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಗೆಲ್ಲಲಿಕ್ಕೆ ನಿಮಗೆ ಒಂದು ದಮ್ಮು ತಾಕತ್ತಿಲ್ಲ ಅಂತ ನೀವು ಸೋನಿಯಾ ಮಾತಾ ಕಿ ಜೈ, ರಾಹುಲ್ ಬಾಬಾ ಕಿ ಜೈ, ಪ್ರಿಯಾಂಕಾ ವಾದ್ರಾಯ್ ಕಿ ಜೈ ಅಂತ ಹೇಳಿ ಅವ್ರ ಮನೆ ಕದಾ ಕಾಯ್ತಿರ್ತಕ್ಕಂಥ ನೀವು ಗೇಟ್ ಕೀಪರ್. ನೀವು BJP ಬಗ್ಗೆ RSS ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವುದೇ ಹಕ್ಕಿಲ್ಲ. ಇವತ್ತು ಭಾರತ ಯಾರ ದೇಶದ ಗುಲಾಮರು ಅಲ್ಲ, ಭಾರತ ಯಾವ ದೇಶದ ಶತ್ರುನೂ ಅಲ್ಲ, ಯಾವ ದೇಶದ ಮಿತ್ರನೂ ಅಲ್ಲ. ಇವತ್ತು ಭಾರತದ ರಾಜತಾಂತ್ರಿಕತೆ ಇಡೀ ಪ್ರಪಂಚದ ನಿಬ್ಬೆರಗಾಗಿ ನೋಡ್ತಾ ಇದೆ. ಹರ್ಮುಜ್ ಜಲಸಂಧಿಯಿಂದ ನಮ್ಮ ಹಡಗುಗಳು ವಿಶೇಷವಾಗಿ ಯಾವುದೇ ತೊಂದರೆ ಇಲ್ಲದೇ ಬರ್ತಾ ಇದ್ದಾವೆ. ಈಗ ಹರಿಪ್ರಸಾದ್ ಅವರು ಮನವರಿಕೆ ಮಾಡ್ಕೋಬೇಕು, ನಾವು ಅಮೇರಿಕಾದ ಗುಲಾಮರಲ್ಲ. ಅಮೇರಿಕಾದ ಗುಲಾಮರಾಗಿದ್ದರೆ ನಮ್ಮ ಹಡಗುಗಳು ಸಾವಕಾಶವಾಗಿ ನಮ್ಮ ದೇಶಕ್ಕೆ ಎಂಟ್ರಿ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಈ ಪದನ ನೀವು ಹಿಂಪಡಿಬೇಕು. ಗುಲಾಮ್ಗಿರಿ ಏನಿದ್ರು ಮೌಂಟ್ ಬ್ಯಾಟನ್ ಕಾಲದಿಂದನೇ ಹಿಡಿದು ನೆಹರು ಕಾಲ ಗಂಟನೂ ಏನು ಲಾರ್ಡ್ ಅಂತ ಬರ್ಕತ್ತಿದ್ರಿ ನೀವು ಪತ್ರಗಳಲ್ಲಿ ನೆಹರು ಅವರು, ನೀವು ಗುಲಾಮರು, ನೀವು ಇಟಲಿ ಗುಲಾಮರು, ನಾವು ಭಾರತ ಮಾತೆಯ ಮಕ್ಕಳು ಗುಲಾಮರಲ್ಲ, ದೇಶ ಸೇವಕರು. ಹಾಗಾಗಿ ಏನು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನ ಕೊಟ್ಟು ಏನು ವಿಷಸರ್ಪ ಮತ್ತು ಹಿಂದೂಗಳನ್ನ, ರಾಮನ್ನ, ಕೃಷ್ಣನ್ನ, ಹನುಮನ್ನ, ಚಾಮುಂಡಮ್ಮನ್ನ, ಮಾದೇಶ್ವರನ್ನ ಪೂಜೆ ಮಾಡೋಂಥ ನಾವು BJP ಮತ್ತು RSS ಕಾರ್ಯಕರ್ತರು ವಿಷಸರ್ಪ ಇದ್ದಂತೆ ಅಂತ ಹೇಳಿದ್ದಾರೆ. ನಾವು ವಿಷಸರ್ಪಗಳು ಇವ್ರನ್ನ ಕೊಲ್ತೇನೆ ಅಂದರೆ ನಮ್ಗೆ ಉಳುಗಾಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕೋಮು ಪ್ರಚೋದನೆ ಹೇಳಿಕೆಯನ್ನು ಭಾಷಣವನ್ನು ಮಾಡಿರ್ತಕ್ಕಂಥ ಅಸ್ಸಾಮಲ್ಲಿ ಮಾಡಿರ್ತಕ್ಕಂಥ ಭಾಷಣದ ತುಣುಕನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೇಟ್ ಸ್ಪೀಚ್ ಬಿಲ್ಲು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಿಟಿ ಮಂಜುನಾಥ್, ಪ್ರಸನ್ನ, ಹೊಸಹಳ್ಳಿ ಶಿವು, ಶಿವಕುಮಾರ್ ಆರಾಧ್ಯ, ನಿತ್ಯಾನಂದ, ಮಾದರಾಜ ಅರಸು, ಕೃಷ್ಣ, ಚಂದ್ರು, ಮಹಾಂತಪ್ಪ, ಶಶಿಕುಮಾರ್, ಮಹೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆಯನ್ನು ಸೇರ್ಪಡೆಗೊಳಿಸುವುದನ್ನು ವಿರೋಧಿಸಿ ಕಳೆದ 108 ದಿನಗಳಿಂದ ನಡೆಯುತ್ತಿರುವ ಗ್ರಾಮಸ್ಥರ ಸತತ ಹೋರಾಟಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಡಿಸಿಎಂ ಡಾ ಸಿಎನ್ ಅಶ್ವತ್ಥನಾರಾಯಣ್ ಅವರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಪ್ರತಿಭಟನಾ ಸ್ಥಳವನ್ನು ಉದ್ದೇಶಿಸಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಗೆಜ್ಜಲಗೆರೆ ತನ್ನದೇ ಆದ ಹೋರಾಟದ ಕಿಚ್ಚು ಹೊಂದಿರುವ ಮಣ್ಣು. ಹಿಂದೆ ಗುಂಡೂರಾವ್ ಸರ್ಕಾರವಿದ್ದಾಗ ರೈತರು ಗೋಣಿಬಾರ್ಗೆ ಬಲಿಯಾದ ಇತಿಹಾಸ ಇಲ್ಲಿದೆ. ರೈತರನ್ನು ಎದುರಾಕಿಕೊಂಡ ಯಾವ ಸರ್ಕಾರವೂ ಉಳಿದಿಲ್ಲ ಎಂದು
ಎಚ್ಚರಿಸಿದರು. ಅಲ್ಲದೆ ತಾವು ಮುಖ್ಯಮಂತ್ರಿಯಾದ ಮೊದಲ ದಿನವೇ ರೈತ ವಿದ್ಯಾರ್ಥಿನಿಧಿ ಘೋಷಿಸಿದ್ದನ್ನು ನೆನಪಿಸಿದ ಅವರು, ನಾನೂ ಕೂಡ ಹೋರಾಟದಿಂದ ಬಂದವನು, ಜನರ ತೀರ್ಪಿನ ಮುಂದೆ ಯಾವುದೇ ತೀರ್ಪು ದೊಡ್ಡದಲ್ಲ ಎಂದರು. ಗ್ರಾಮ ಪಂಚಾಯಿತಿಗೆ ತನ್ನದೇ ಆದ ಅಧಿಕಾರವಿದೆ, ಅದನ್ನು ಏಕಾಏಕಿ ನಗರಸಭೆಗೆ ಸೇರಿಸಲು ಸಾಧ್ಯವಿಲ್ಲ. ಈ ವಿಚಾರವಾಗಿ ಸ್ಥಳೀಯ ಶಾಸಕರೊಂದಿಗೆ ಮಾತನಾಡುತ್ತೇನೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕೂಡಲೇ ಪತ್ರ ಬರೆದು ಗ್ರಾಮಸ್ಥರ ಭಾವನೆಗಳನ್ನು ತಲುಪಿಸುತ್ತೇನೆ ಎಂದು ಭರವಸೆ ನೀಡಿದರು. ಗ್ರಾಮ ಪಂಚಾಯಿತಿಯನ್ನು ಉಳಿಸಿಕೊಳ್ಳುವ ನಿಮ್ಮ ಹೋರಾಟ ನಿರಂತರವಾಗಿರಲಿ ಎಂದು ಹೋರಾಟಗಾರರಿಗೆ ಧೈರ್ಯ ತುಂಬಿದರು. ಗ್ರಾಮ ಪಂಚಾಯಿತಿಗೆ ಇದೆ, ಸರ್ಕಾರ ಹಸ್ತಕ್ಷೇಪ ಮಾಡುವಂಥದ್ದಿಲ್ಲ ಅದರಲ್ಲಿ. ಆದರೆ ಈಗಲೂ ಕೂಡ ಸರ್ಕಾರ ಹಸ್ತಕ್ಷೇಪ ಮಾಡ್ತೀವಿ. ಶಾಸಕರ ನಮ್ಮ ಸಮಿತಿ ಬೇಕು, ನಾವು ನಿರ್ಣಯ ಮಾಡ್ತೀವಿ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಅದೇ ರೀತಿ ಈ ಗ್ರಾಮ ಅಸ್ತಿತ್ವವಾಗಿರುವಂತಹ ಗ್ರಾಮ ಪಂಚಾಯಿತಿಯನ್ನ ಅದರ ಆಕಾರಗಳನ್ನ ಬದಲಾವಣೆ ಮಾಡಬೇಕಾದ್ರೆ, ಡಿಲಿಮಿಟೇಷನ್ ಮಾಡಬೇಕಾದ್ರೆ ಡಿಲಿಮಿಟೇಷನ್ ಕಮಿಷನ್ ಅನ್ನ ಮಾಡಿ ಆಮೇಲೆ ಮಾಡಬೇಕು. ಸುಮ್ಮನೆ ಸರ್ಕಾರದ ಆಜ್ಞೆ ಮಾಡಿಸಿದ್ರಾಗ ಗ್ರಾಮ ಪಂಚಾಯಿತಿಯ ಸ್ವರೂಪವನ್ನ ಸ್ವಲ್ಪ ಬದಲಾವಣೆ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಡಿಲಿಮಿಟೇಷನ್ ಕಮಿಷನ್. ಹಿಂಗಿರುವಾಗ ಸಂಪೂರ್ಣ ಗ್ರಾಮ ಪಂಚಾಯಿತಿಯನ್ನ ನಗರಸಭೆಗೋ ಅಥವಾ ಪುರಸಭೆಗೋ ನಾವು ಸೇರಿಸ್ಕೊಳ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಅನ್ಲೆಸ್ ಅಂಟಿಲ್ ನೀವೆಲ್ಲರೂ ಸೇರಿ ಗ್ರಾಮ ಸಭೆಯಲ್ಲಿ ಸರ್ವಾನುಮತವಾಗಿ ಒಪ್ಪಿಗೆ ಕೊಟ್ಟು ಅದೆಲ್ಲ ರೆಕಾರ್ಡ್ ಆಗಿ ಅದು ಗ್ರಾಮ ಪಂಚಾಯಿತಿಗೆ ಬಂದು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಆಮೇಲೆ ಮುಂದಿನ ಪರಿಕ್ರಮವನ್ನು ಮಾಡಬೇಕು. ಆದರೆ ಇಲ್ಲಿ ನೋಡಿದಾಗ ಇದ್ಯಾವುದೂ ಆಗಿಲ್ಲ. ಇದ್ಯಾವುದೂ ಆಗ್ದೇ ಮಾಡ್ತಾ ಇರುವಂತಹದ್ದು ಶುದ್ಧ ಸಂವಿಧಾನದ ವಿರುದ್ಧ ಮತ್ತು ಕಾನೂನಿನ ವಿರುದ್ಧ. ಒಂದು ಸರ್ಕಾರವಾಗಿ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಎದುರು ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು, ಗ್ರಾಮದ ಮುಖಂಡರು ಹಾಗೂ ನೂರಾರು ಗ್ರಾಮಸ್ಥರು ಭಾಗವಹಿಸಿ ನಗರಸಭೆ ಸೇರ್ಪಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆಗಳು ಅಭಿವೃದ್ಧಿಗೆ ಪೂರಕವಾಗಿದ್ದು, ಆದ್ದರಿಂದಲೇ ಸರ್ಕಾರದಿಂದ ಕೋಟ್ಯಾಂತರ ರು ಅನುದಾನ ಕಾಮಗಾರಿ ಕೈಗೊಂಡಿರುವುದಾಗಿ ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ನಗರಕೆರೆ ಹಾಗೂ ಮಾಲಗಾರನಹಳ್ಳಿ ಗ್ರಾಮಗಳಲ್ಲೇ ಸುಮಾರು 1 ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಸ್ತೆಗಳು ಉತ್ತಮ ಗುಣಮಟ್ಟದಿಂದ ಕೂಡಿದ್ದರೆ ಸ್ಥಳೀಯ ಜನರಿಗೆ ಹಾಗೂ ವಾಹನ ಸವಾರರಿಗೆ ಹಲವು ರೀತಿಯಲ್ಲಿ ಅನುಕೂಲವಾಗುತ್ತದೆ, ಜತೆಗೆ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸುತ್ತದೆ ಎಂದರು. ಇದನ್ನರಿತು ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ರಸ್ತೆಗಳ ಅಭಿವೃದ್ಧಿ ಮಾಡಬೇಕು, ಮೂಲಸೌಕರ್ಯ ಕಲ್ಪಿಸಬೇಕು ಎಂಬ ಉದ್ದೇಶದಿಂದ ಪಟ್ಟಿ ಮಾಡಿಕೊಂಡು ಆದ್ಯತೆ ಮೇರೆಗೆ ರಸ್ತೆಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಈಶ್ವರ ಜಾತ್ರೆ ಮಹೋತ್ಸವ ಇತ್ತು. ಕರ್ಶಂಕೆರೆಯಲ್ಲಿ ಪೂಜೆ ಎಲ್ಲ ಸ್ವಾಮಿಗಳ ಜೊತೆ ಸೇರಿ ಮುಗಿಸಿ 50 ವರ್ಷ ತುಂಬ ದಂಪತಿಗಳಿಗೆ ಒಂದು 50 ದಂಪತಿಗಳಿಗೆ ಸನ್ಮಾನ ಮಾಡಿ ಮಾಲಗಾರನಲ್ಲಿ ಕಾಲೋನಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾರ್ಯ ಮತ್ತು ನಗರಕೆರೆ ಕಾಲೋನಿಯ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಎಷ್ಟು ವೆಚ್ಚದ ಕಾಮಗಾರಿ? 1 ಕೋಟಿ ವೆಚ್ಚದ ಕಾಮಗಾರಿ. ಸರ್, ಈಗ ಗೆಜ್ಜಲಗೆರೆಯಲ್ಲಿ 106 ದಿನ ಪ್ರತಿಭಟನೆ ಮಾಡ್ತಾರೆ. ಈ ವೇಳೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಚಲುವರಾಜು, ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಮಹಿಳಾಧ್ಯಕ್ಷೆ ಮಮತಾ ಶಂಕರೇಗೌಡ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ, ಜಿಪಂಚ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ, ಗ್ರಾಪಂಚ್ ಮಾಜಿ ಅಧ್ಯಕ್ಷ ನಗರಕೆರೆ ಸಂದೀಪ್ ಸೇರಿದಂತೆ ಇತರರು ಇದ್ದರು.